ಆಲ್ ರೈಟ್, ಎಲ್ಲರಿಗೂ ನಮಸ್ಕಾರ ಹೊಸ ವ್ಲಾಗ್ಗೆ. ಆ್ಯಂಡ್ ಸುಮಾರು ಗೇಮಿಂಗ್ ವೀಡಿಯೋಸ್ಗಳಾಗೋಯ್ತು. ಸ್ವಲ್ಪ ಟೆಕ್ ರಿಲೇಟೆಡ್ ಮಾಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಗೇನ್ ತುಂಬ ಯೂಸ್ಫುಲ್ ಆಗುತ್ತೆ. ಮೊದಲೇ ಹೇಳ್ತಾ ಇದ್ದೀನಿ, ಇಂಟ್ರಡಕ್ಷನ್. ಯಾರಾದರೂ ಆನ್ಲೈನ್ ಕ್ಲಾಸ್ ತಗೋಬೇಕು ಅಂತ ಇದ್ದರೆ, ಆನ್ಲೈನ್ ಕ್ಲಾಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಲ್ಲ, ಲೈಕ್ ಸ್ಟೂಡೆಂಟ್ಸ್ ಆನ್ಲೈನ್ ಕ್ಲಾಸ್ನ ಮಾಡಬೇಕು ಅಂದರೆ OBSನ ಯೂಸ್ ಮಾಡಿಕೊಂಡು ಈ ಥರ ಹೆಡ್ಸೆಟ್ ಹಾಕ್ಕೊಂಡು, ಆ್ಯಂಡ್ ಅಥವಾ ನಿಮ್ಮ ವಾಯ್ಸ್ ಕರೆಕ್ಟಾಗಿರಬೇಕು ಅಂತ ಅಂದ್ಕೊಳ್ಳೋರು, ಅಥವಾ ಮಲ್ಟಿ ಟಾಸ್ಕಿಂಗ್ ಮಾಡಬೇಕು ಅಂತ ಇರೋರು, ಎವ್ರಿಥಿಂಗ್. ಸೊ ಅವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಅಗೇನ್, ನಾವಿನ್ನೂ ಕಮಲ ಒಳಗಡೆ ಇರೋ ಆತ್ಮಕ್ಕೆ ಮುಕ್ತಿ ಕೊಟ್ಟಿಲ್ಲ. ಸೊ ಎಸ್, ಗೇಮಿಂಗ್ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಸ್ಟಾಪ್ ಆಗಲ್ಲ. ಏನಪ್ಪ ಇದು ಪಾರ್ಟ್ 2 ತೊಗೊಂಡು ಬಂದ್ಬಿಟ್ಟು ಕಮಲಾದು ಇವಾಗ ಸಡನ್ನಾಗಿ ಟೆಕ್ ವಿಡಿಯೋ ಆಗ್ತಿದ್ದಾನೆ. ಟೈಮ್ ಸಿಕ್ದಂಗೆ ಮಾಡ್ತೀವಿ, ಬಟ್ ಕಮಲಾನ ನಾವು ಬಿಡಲ್ಲ. ಕಮಲಾ ನಮ್ಮ ಲೈಫಲ್ಲಿ ಒಂಥರ ಸ್ಪೆಷಲ್ ರೋಲ್ ತೊಗೊಂಡ್ಬಿಟ್ಟಿದ್ದಾಳೆ. ಸೊ ಎಸ್, ಈಗ ನೀವೇನು ನನ್ನ ವಾಯ್ಸ್ ಕೇಳ್ತಾ ಇದ್ದೀರಾ, ಈ ಮೈಕ್ರೋಫೋನ್ದು ಕೇಳಿಸಲು ಗೊತ್ತಿಲ್ಲ, ಬಟ್ ಎಸ್, ಈ ಹೆಡ್ಫೋನ್ದು ಅನ್ಬಾಕ್ಸಿಂಗ್ ವಿಡಿಯೋ ನೀವು ನೋಡುವಾಗ ನಾನು ಈ ಮೈಕ್ರೋಫೋನ್ದು ಟೆಸ್ಟಿಂಗ್ದು ಒಂದು ಕ್ಲಿಪ್ ಹಾಕಿದ್ದೆ. ತುಂಬ ರಾ ವಾಯ್ಸ್ ಇತ್ತು, ಗಿಚ್ 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 ಜಾಸ್ತಿ ಇತ್ತು. ಬಟ್ ಈಗ ಆ ವಾಯ್ಸ್ ಕಂಪೇರ್ ಮಾಡಿದರೆ ಈ ವಾಯ್ಸು ತುಂಬ ಕರೆಕ್ಟಾಗಿದೆ, ಅರ್ಥ ಆಗೋ ಥರ ಇದೆ, ಕರೆಕ್ಟಾಗಿ ಕೇಳಿಸ್ತಾ ಇದೆ, ಬಿಕಾಸ್ ನಾನು ಹಾಕಿರೋ ಫಿಲ್ಟರ್ಸ್. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ ಥರ ಈ ವಿಡಿಯೋಗೆ. ಯಾರಾದರೂ PC ಯೂಸ್ ಮಾಡ್ತಿದ್ದೀರಾ ಅಂದರೆ ತುಂಬ ಜನ ಥಿಂಕ್ ಮಾಡೋದು ನಾವೊಂದು ವೆಬ್ ಕ್ಯಾಮ್ ಬೇಕು ಅಂತ ಥಿಂಕ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಮೊಬೈಲ್ನ ಇಟ್ಕೊಂಡೆ ನಿಮ್ಮ ಮೊಬೈಲ್ನೇ ವೆಬ್ ಕ್ಯಾಮ್ ಹೆಂಗೆ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಲೈಕ್ ಹೇಳ್ಬೋದು, ಏನಿಲ್ಲ, ಇಲ್ಲಿ ಡಿಸ್ಪ್ಲೇ ರೆಕಾರ್ಡ್ ಆಗ್ತಿರುತ್ತೆ, ಮೊಬೈಲಲ್ಲಿ ವೀಡಿಯೋ ಆನ್ ಮಾಡಿಬಿಟ್ರೆ ಇದಾಗುತ್ತೆ. ನೋ, ಅದು ಟ್ಯಾಲಿ ಆಗಲ್ಲ. ನೀವು ಡಿಸ್ಪ್ಲೇಗೂ ನಿಮ್ಮ ಮೊಬೈಲ್ಗೂ 5-6 ಸೆಕೆಂಡ್ಸ್ ಡಿಲೇ ಬಂದುಬಿಡುತ್ತೆ. ನೀವು ಇಲ್ಲಿ ಆಲ್ರೆಡಿ ಗೇಮ್ ಮುಗಿಸಿರ್ತೀರ, ಆಮೇಲೆ ನಿಮ್ಮ ವೀಡಿಯೋದಲ್ಲಿ ಬಂದಿರುತ್ತೆ ಒಂದು 6 ಸೆಕೆಂಡ್ಸ್ ಆದಮೇಲೆ ಗೇಮ್ ಇಲ್ಲಿಗೆ ಮುಗೀತು ಅನ್ನೋ ವಾಯ್ಸ್ ಬರುತ್ತೆ. ಸೊ ಅಟ್ ಎ ಟೈಮ್ ರೆಕಾರ್ಡ್ ಆಗಬೇಕು, ಎಲ್ಲ ಕರೆಕ್ಟಾಗಿರಬೇಕು. ಸೊ ಒಂದು ಪ್ರಾಪರ್ ವೆಬ್ ಕ್ಯಾಮ್ ಬೇಕು. ಬಟ್ ವೆಬ್ ಕ್ಯಾಮ್ ನಮ್ಮ ಹತ್ರ ಇಲ್ಲ, ಆವಾಗ ಏನು ಮಾಡಬೇಕು? ಈಗ ಒಂದು ಸೆಕೆಂಡ್ ನೀವು ನನ್ನ ಡಿಸ್ಪ್ಲೇ ನೋಡಿ. ಹಿಂದೆ OBS ನೋಡ್ತಾ ಇದ್ದೀರಾ, ಇಲ್ಲಿ ನನ್ನ ಇನ್ಪುಟ್ ಹೋಗ್ತಾ ಇದೆ, ಸೈಡಲ್ಲಿ ನನ್ನ ಫೇಸ್ ಕಾಣಿಸ್ತಾ ಇದೆ. ಇದನ್ನೇ ಹೇಳಕ್ಕೆ ಬಂದೆ. ವೆಬ್ ಕ್ಯಾಮ್ಗೆ ₹1000 ₹2000 ಇನ್ವೆಸ್ಟ್ ಮಾಡೋದು ಬಿಟ್ಟು ನಿಮ್ಮ ಮೊಬೈಲ್ನೇ ನೀವು ವೆಬ್ ಕ್ಯಾಮ್ ಮಾಡ್ಕೋಬೋದು. ಯಾವ ಥರ ಮಾಡ್ಕೋಬೇಕು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆವರೆಗೂ ನೋಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನಿದು ಟೆಕ್ ರಿಲೇಟೆಡ್ ನಮಗೆ ಸೂಟ್ ಆಗಲ್ಲ ಅಂದ್ಕೋಬೇಡಿ. ಯಾವುದೋ ಒಂದು ಮೂಮೆಂಟಲ್ಲಿ ನಿಮ್ಮ ಲೈಫಲ್ಲಿ ಇದೆಲ್ಲ ಸೂಟ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಗೇನ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮರಿಬೇಡಿ, ಮಾಡಬೇಕು ನೀವು, ಬಿಕಾಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಎಲ್ಲ ನಾನು ನಿಮಗೋಸ್ಕರನೇ ಮಾಡೋದಲ್ಲ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋಗೆ ಬರೋಣ. ವೆಬ್ ಕ್ಯಾಮ್ ಹೆಂಗೆ ಬಂತು? ಸಿಂಪಲ್, ನೋಡ್ಬೋದು ಇಲ್ಲಿ ಐರಿಯನ್ ವೆಬ್ ಕ್ಯಾಮ್ ಅಂತ ಇದೆ. ತುಂಬ ಈಸಿ. ಯಾವುದೋ ಒಂದು ಬ್ರೌಸರ್ಗೆ ಹೋಗ್ತೀರಾ, ಆ್ಯಕ್ಚುಲಿ ನನ್ನ ಫೇಸ್ ಅದು ಬರ್ತಾ ಇರುತ್ತೆ, ನಾನೀಗ ಯೂಸ್ ಮಾಡ್ತಾ ಇದ್ದೀನಿ, ಸೊ ನನಗೆ ಕಾಣಲ್ಲ, ಬಟ್ ನಿಮಗೆ ಕಾಣ್ತಾ ಇರುತ್ತೆ. ಸೊ ಬ್ರೌಸ್ ಮಾಡ್ತೀರಾ, ಬ್ರೌಸ್ ಮಾಡಿದ ತಕ್ಷಣ ನಿಮಗೆ ಐರಿಯನ್ ವೆಬ್ ಕ್ಯಾಮ್ ಅಂತ ಬ್ರೌಸ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟಾಲೇಷನ್ ಪೇಜ್ ಓಪನ್ ಆಗುತ್ತೆ. ವೆಬ್ ಕ್ಯಾಮ್ ಫಾರ್ ವಿಂಡೋಸ್, ಫಾರ್ ಮ್ಯಾಕ್ಗೂ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇದು ಬಂದು ನಿಮ್ಮ ಮೊಬೈಲ್ಗೆ. ಸೊ ಇಲ್ಲಿ ವಿಂಡೋಸ್ ಯೂಸ್ ಮಾಡ್ತಿದ್ರೆ ಅಥವಾ ಮ್ಯಾಕ್ ಯೂಸ್ ಮಾಡ್ತಿದ್ರೆ ನಿಮ್ದೇನು OS ಇದೆಯೋ ಡೌನ್ಲೋಡ್ ಮಾಡ್ಕೋಬೇಕು. ನನ್ನದು ಡೌನ್ಲೋಡ್ ಆಗಿದೆ, ಸೊ ಡೌನ್ಲೋಡ್ ಮಾಡ್ಕೋತೀರಾ. ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಡೌನ್ಲೋಡ್ಸಲ್ಲಿ ಅದು ಬಂದು ಕೂತ್ಕೊಳ್ಳುತ್ತೆ. ಇದು OBS, ಇದು ನನ್ನ ಥಂಬ್ನೇಲ್. ಕಮಲಾ, ಇನ್ನು ಮುಕ್ತಿ ಕೊಟ್ಟಿಲ್ಲ ನಾವು. ಸೊ ಐರಿಯನ್ ವೆಬ್ ಕ್ಯಾಮ್ ಒಂದು 4 MB ಇರುತ್ತೆ. ಅಗೇನ್ 4 to 5 MB ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ನೋಡ್ಕೊಂಡು ಅದು ಒಂದೊಂದು ಸಿಸ್ಟಮ್ ಒಂದೊಂದು ಡಿಫ್ರೆನ್ಸ್ ಇರುತ್ತೆ. ಸೊ ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಬರುತ್ತೆ. ಮೊಬೈಲಲ್ಲೂ ಕೂಡ ಐರಿಯನ್ ವೆಬ್ ಕ್ಯಾಮ್ ಅಂತ ಒಂದು ಬರುತ್ತೆ. ನೀವು ಮೊಬೈಲಲ್ಲಿ ಚೆಕ್ ಮಾಡಿ, ಪ್ಲೇಸ್ಟೋರಲ್ಲಿ ಅಥವಾ ಆ್ಯಪ್ ಸ್ಟೋರಲ್ಲಿ ಸಿಗುತ್ತೆ. ಸೇಮ್ ಐರಿಯನ್ ವೆಬ್ ಕ್ಯಾಮ್ ಅಂತ ನೀವು ಪ್ರೆಸ್ ಮಾಡಬೇಕು, ಬರುತ್ತೆ.
ಬಂದಿದ ತಕ್ಷಣ ನೀವು ಇದನ್ನು ಓಪನ್ ಮಾಡ್ತೀರಾ. ನೋಡಿ, ಸಾಫ್ಟ್ವೇರ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಬ್ಲ್ಯಾಂಕ್ ಪೇಜ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅಲ್ಲಿ ಬಂದಿರುತ್ತೆ ನಿಮ್ಮ ಪಿ ಸಿ ಮತ್ತು ನಿಮ್ಮ ಮೊಬೈಲ್ ವೈಫೈ ಕನೆಕ್ಷನ್ ಏನಿದೆ ಒಂದೇ ಇರಬೇಕು. ನನ್ನ ಮೊಬೈಲಲ್ಲಿ ನಾನು ಏನು ವೈಫೈ ಕನೆಕ್ಷನ್ ನಾನು ಯಾವ ವೈಫೈಲಿ ಕನೆಕ್ಟ್ ಮಾಡಿದ್ದೀನೋ ನನ್ನ ಪಿ ಸಿನ ಕೂಡ ಅದೇ ವೈಫೈಲಿ ಕನೆಕ್ಟ್ ಆಗಿರಬೇಕು, ಸೇಮ್ ಕನೆಕ್ಷನ್ ಇರಬೇಕು. ನೀವು ವೈಫೈ ಕನೆಕ್ಷನ್ ಪಿ ಸಿ ಹೆಂಗೆ ಡೌಟ್ಸ್ ಇದ್ದರೆ ವಿಡಿಯೋ ಇದೆ, ಐ ಕಾರ್ಡ್ ನೋಡ್ಕೊಂಬನ್ನಿ. ನನ್ನ ಪಿ ಸಿಗೆ ನಾನು ಹಾಕೊಂಡಿದ್ದು 150 Mbps ಸ್ಪೀಡ್ ಪ್ರೊವೈಡ್ ಮಾಡೋ ಒಂದು ವೈಫೈ ಅಡಾಪ್ಟರ್ ಹಾಕೊಂಡಿದ್ದೀನಿ ನಾನು. ಸೊ ಚೆಕ್ ಮಾಡ್ಬೋದು, ಐ ಕಾರ್ಡಲ್ಲಿ ಇರುತ್ತೆ, ಏನೇನು ಬೇಕು ಎಲ್ಲ ಇರುತ್ತೆ ಐ ಕಾರ್ಡಲ್ಲಿ. ಇಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೈಲಿ ವ್ಲಾಗ್ಸ್ ಮಾಡೋಣ. ಓಕೆ, ಈಗ ನೀವು ನೋಡ್ತಾ ಇದ್ದೀರಾ ಬಂದಿದೆ, ನನ್ನ ಫೇಸ್ ನಾನು ನೋಡ್ಕೊತಾ ಇದ್ದೀನಿ ಆ್ಯಂಡ್ ಇಲ್ಲಿ ವೆಬ್ ಕ್ಯಾಮ್ ಓಪನ್ ಆಗ್ತಿದೆ. ಅಗೇನ್ ಇದೆಲ್ಲ OBS ಅಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ, OBS ಅಲ್ಲಿ ರೆಕಾರ್ಡ್ ಆಗ್ತಿದೆ ನೋಡಿ, ಎಫೆಕ್ಟ್ ಆಗ್ತಿರುತ್ತೆ. ಸೊ ಇದು ಬಂದು ಐರಿಯನ್ ವೆಬ್ ಕ್ಯಾಮ್. ಇಲ್ಲಿಗೆ ಇದು ಮುಗ್ದು. ಅಗೇನ್ ತುಂಬ ಸಿಂಪಲ್, ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಮಾಡಿದೆ, ವೀಡಿಯೋ ಸ್ವಲ್ಪ ಲಾಂಗ್ ಆಗಲಿ ಅಂತ, ಅದು ಸ್ವಲ್ಪ ಬೇಗ ಮುಗ್ದು ಹೋಗ್ತಿತ್ತು. ಇದೊಂದು ವೆಬ್ ಕ್ಯಾಮ್ ಬಗ್ಗೆ ಒಂದು ಹೇಳೋಣ ಅಂತ ನಾನು ಮಾಡಿಕೊಂಡೆ. ಬಿಕಾಸ್ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನಿದು ಪಿ ಸಿಲಿ ಏನಾದರೂ ವ್ಲಾಗ್ಸ್ ಮಾಡೋವಾಗ ವೀಡಿಯೋ ಮಾಡೋವಾಗ ಒಂದು ಕಾರ್ನರಲ್ಲಿ ನನ್ನ ಮಕ್ಕಳು ಕಾಣಿಸ್ಲಿ ಅಂದ್ಬಿಟ್ಟಿದೆಲ್ಲ ಟ್ರೈ ಮಾಡಿದೆ. ಏನು ಮಾಡಬೇಕಾಗತ್ತೆ, ಇರೋ ಒಂದು ಲಿಮಿಟಲ್ಲಿ, ಒಂದು ಬಜೆಟ್ ಸ್ಪೇಸಲ್ಲಿ ನಾವೇನೇನು ಮಾಡ್ಕೋಬೋದು, ಇಂಪ್ರೂವೈಸ್ ಎಲ್ಲ ಮಾಡ್ಕೊಂಡು ಹೋಗಬೇಕು, ರೈಟ್? ಬೇರೆ ಆಪ್ಷನ್ ಎಲ್ಲಿದೆ? ಆ್ಯಂಡ್ ಅಗೇನ್ ನೀವು ಹಿಂದೆ ಇನ್ನೊಂದು ಮೇಲ್ಗಡೆ ನನ್ನ ಪೋರ್ಟ್ರೇಟ್ ತೋರಿಸ್ತೀನಿ ರೀ ನಿಮಗೆ. ನನ್ನ ತುಂಬ ಕ್ಲೋಸ್ ಆಗಿರೋರೊಬ್ಬರು, ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಬರ್ಡೇಗೆ ಗಿಫ್ಟ್ ಅಂತ ಕೊಟ್ಟಿದ್ದು. ಖುಷಿ ಆಗುತ್ತೆ, ಅದಕ್ಕೆ ಹಿಂದೆ ಹಾಕ್ಕೊಂಡಿದ್ದೀನಿ. ಲೈಕ್ ನಾನೇನೇ ವ್ಲಾಗ್ ಮಾಡಿದ್ರು ಅದಿರಬೇಕು. ಆ್ಯಂಡ್ ಅಗೇನ್ ಲೈಟಿಂಗ್ ಮೆಕ್ವಿನ್, ನನ್ನ ಚೈಲ್ಡ್ಹುಡ್, ನಾಟ್ ಓನ್ಲಿ ಫಾರ್ ಮೀ, ಫಾರ್ ಎವ್ರಿ ಒನ್. ಆ ಕಾರ್ ಒಂಥರ ಡ್ರೀಮ್ ಕಾರ್, ಅದು ಎಲ್ಲರಿಗೂ. ನನಗೂ ಆ ಕಾರ್ ಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಮಾತಾಡ್ತಾ ಇರ್ತೀವಿ, ಬಟ್ ಎಸ್ ಇಟ್ಸ್ ಅ ಕಾರ್ಟೂನ್. ಅಗೇನ್ ನೀವು ನೋಡ್ಬೋದು ವಾಟರ್ ಮಾರ್ಕ್ ಅವಾಗ ಬರುತ್ತೆ ಹೋಗುತ್ತೆ, ಐರಿಯನ್ ವೆಬ್ ಕ್ಯಾಮ್ ಅಂತ. ಓಕೆ, ಇದು ವೆಬ್ ಕ್ಯಾಮ್ ಬಗ್ಗೆ ಆಯಿತು. ಈಗ ಸಿಂಪಲ್ ಆಗಿ ನೋಡ್ಬೋದು ಐರಿಯನ್ ವೆಬ್ ಕ್ಯಾಮ್ ರನ್ನಿಂಗ್ ಇನ್ ಬ್ಯಾಕ್ಗ್ರೌಂಡ್ ರನ್ ಆಗ್ತಾ ಇರುತ್ತೆ. ಸೊ ಪ್ರಾಬ್ಲಮ್ ಇಲ್ಲ. ನೋಟಿಫಿಕೇಶನ್ ಕ್ಲಿಯರ್ ಮಾಡ್ಕೊಂಬರೋಣ. ಸೊ ಆಡಿಯೋಗೆ ಬರೋದಾದರೆ ನೀವು ಅಬ್ಸರ್ವ್ ಮಾಡ್ಬೋದು, ಆಡಿಯೋ ಔಟ್ಪುಟ್ ಕ್ಯಾಪ್ಚರ್ ಏನೂ ಇಲ್ಲ. ನೀವು OBS ವ್ಲಾಗ್ ನಂದು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಇದೆಲ್ಲ ಹೆಂಗೆ ಅಂತ. ಡೆಸ್ಕ್ಟಾಪ್ ಆಡಿಯೋ ಬಗ್ಗೆ ಹೇಳಿದ್ದೆ, ಔಟ್ಪುಟ್ ಯಾವ ಥರ ಅಂತ ಹೇಳಿದ್ದೆ. ಮೈಕ್ ಆ್ಯಂಡ್ ಆಕ್ಸ್ ನಾವೇನು ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಈ ಬ್ಲ್ಯಾಕ್ ಮಾರ್ಕ್ ರೆಡ್ ಮುಟ್ತಾ ಇಲ್ಲ. ರೆಡ್ ಮುಟ್ಟಿದ್ರೆ ಏನಾಗುತ್ತೆ, ವಾಯ್ಸ್ ತುಂಬ ಕೆಡ್ದಾಗಿ ಕೇಳುತ್ತೆ, ಕಿವಿ ಕಿತ್ತೋಗುತ್ತೆ ಕೇಳೋರ್ದು. ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಗೇನ್ ಇದೆಲ್ಲ ಹೆಂಗೆ ಬಂತು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಿಸ್ಪ್ಲೇ ಕ್ಯಾಪ್ಚರ್ ಡಿಲೀಟ್ ಮಾಡಿದ್ರೆ ಡಿಸ್ಪ್ಲೇ ಕಾಣಲ್ಲ, ನಾನು ಮಾತ್ರ ಕಾಣ್ತಾ ಇದ್ದೀನಿ. ಆಡಿಯೋ ಔಟ್ಪುಟ್ ಸದ್ಯಕ್ಕೆ ಬೇಡ, ಬಿಕಾಸ್ ಮೈಕ್ ರೆಕಾರ್ಡ್ ಆಗ್ತಾ ಇದೆ, ನಾನು ಗೇಮ್ ಆಡ್ತಾ ಇಲ್ಲ ಅಥವಾ ಏನು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇಲ್ಲ. ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಏನೂ ಇಲ್ಲ, ನಂದಿದೆ ಮೊಬೈಲಲ್ಲಿ. ನನ್ನ ವೆಬ್ ಕ್ಯಾಮ್ ಪ್ರಾಬ್ಲಮ್ ಇಲ್ಲ. ಬ್ಯಾಕ್ ಅಗೇನ್. ಸೊ ಎಸ್, ಸಿಂಪಲಾಗಿ ವಿಡಿಯೋ ಮುಗಿಸ್ಬಿಡ್ತೀನಿ. ಇಲ್ಲೇ ನೋಡ್ತಾ ಇದ್ದೀರಾ ಮೈಕ್ ಆ್ಯಂಡ್ ಆಕ್ಸ್, ಅದು ಬಂದು ನಿಮ್ಮ ಮೈಕ್ನ ಡಿಪೆಂಡ್ ಆಗುತ್ತೆ. ಒಂದು ನಿಮಿಷ, ಇಲ್ಲಿ ಹೋಗಿ ನೀವು ಅಡ್ವಾನ್ಸ್ಡ್ ಆಡಿಯೋ ಪ್ರಾಪರ್ಟೀಸ್ಗೆ ಹೋದಾಗ ಮಾನಿಟರ್ ಆಫ್ ಆಗಿರಬೇಕು ಅಂತ ನೋಡ್ಕೊಳ್ಳಿ. ಬಿಕಾಸ್ ಮಾನಿಟರ್ ಆ್ಯಂಡ್ ಔಟ್ಪುಟ್ ಅಂತ ಇದ್ದರೆ ನೀವು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಾ ಇರುತ್ತೆ. ಈಗ ನಾನು ಹಾಯ್ ಅಂದೆ, ಹಾಯ್ ನನಗೆ ಕೇಳಿಸುತ್ತೆ. ಇನ್ಪುಟ್ ಔಟ್ಪುಟ್ ಒಂದೇ ಕಡೆ ಆಗೋಗುತ್ತೆ, ಅದು ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಮಾನಿಟರ್ ಆಫ್ ಆಗಿರಬೇಕು ಡಿಫಾಲ್ಟ್, ಏನೂ ಕಿರಿಕಿರಿ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಪ್ರಾಪರ್ಟೀಸಿಗೆ ಬಂದಾಗ ಇದು ಕಾಮನ್, ಇವಾಗ ಹೊಸದು ಬಂದಿದೆ, ಬಟ್ ಇದು ನನಗೆ ಬೇಡ, ರಿಯಲ್ ಟೆಕ್ದೇ ಬೇಕು. ಬಿಕಾಸ್ ನಾನೇನಾದರೂ ಐರಿಯನ್ ವೆಬ್ ಕ್ಯಾಮ್ ಮೈಕ್ರೋಫೋನ್ ತೊಗೊಂಬಿಟ್ರೆ ಮೊಬೈಲಲ್ಲಿ ರೆಕಾರ್ಡ್ ಆಗುತ್ತೆ ಆಡಿಯೋ, ಬೇಡ, ಅದು ಮೈಕ್ರೋಫೋನಲ್ಲಿ ರೆಕಾರ್ಡ್ ಆಗಬೇಕು. ಅದು ನೋಡ್ಕೋಬೇಕು ನೀವು. ಬಿಕಾಸ್ ಕೆಲವೊಂದು ವೆಬ್ ಕ್ಯಾಮ್ಗಳು ನೀವು ತೊಗೊಂಡ್ರೂ ಏನಂತಾರೆ, ಪ್ಲಗ್ ಮಾಡೋದು ಯೂಸ್ ಮಾಡೋ ವೆಬ್ ಕ್ಯಾಮ್ಸ್ ತೊಗೊಂಡ್ರು ಸಪ್ರೇಟಾಗಿ ಅದರಲ್ಲೂ ಇನ್ಬಿಲ್ಟ್ ಮೈಕ್ರೋಫೋನ್ಸ್ ಇರುತ್ತೆ, ಹುಷಾರಾಗಿರಬೇಕು. ಆ್ಯಂಡ್ ಪ್ರಾಪರ್ಟೀಸ್
ರಿಯಲ್ಟೆಕ್. ನೆಕ್ಸ್ಟ್ ಫಿಲ್ಟರ್ಸ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋದಲ್ಲಿ. ನೀವು ನೋಡ್ಬೋದು, ನಾನು ಇವಾಗ ಒಂದು ಜೋರಾಗಿ ಕಿರಿಸ್ತೀನಿ, ನೀವು ಅಬ್ಸರ್ವ್ ಮಾಡಿ. ಬರೀ ಆರೆಂಜಲ್ಲೇ ಸ್ಟಕ್ ಆಯ್ತದು. ರೆಡ್ಗೆ ಹೋದರೆ ಇಟ್ಸ್ ಗಾನ್, ನಿಮ್ಮ ಕಿವಿ ಕಿತ್ತೋಗುತ್ತೆ. ಐ ಥಿಂಕ್ ಇದರಲ್ಲೇ ಕಿವಿ ಕಿತ್ತೋಗಿರುತ್ತೆ ಅನ್ಕೋತೀನಿ, ಬಟ್ ಎಸ್ ಅಗೇನ್. ಸೊ ಎಸ್, ಫಿಲ್ಟರ್ಸ್ಗೆ ಹೋದಾಗ ಈ 4 ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಿಲ್ಟರ್ಸ್ಗೆ. ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ಎಲ್ಲ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದ್ಮೇಲೆ ನನ್ನ ವಾಯ್ಸ್ ಹೆಂಗಿರುತ್ತೆ ನೋಡಿ. ಈ ಫಿಲ್ಟರ್ಸ್ನ ಮತ್ತೆ ಹಾಕ್ತೀನಿ, ಆವಾಗ ನನ್ನ ವಾಯ್ಸ್ ಹೆಂಗಿರುತ್ತೆ ನೋಡಿ. ಓಕೆನಾ? ನಾಯ್ಸ್ ಗೇಟ್ ಡಿಲೀಟ್ ಮಾಡಿದೆ, ಲಿಮಿಟರ್ ಡಿಲೀಟ್ ಮಾಡಿದೆ, ಕಂಪ್ರೆಸರ್ ಡಿಲೀಟ್ ಮಾಡಿದೆ, ನಾಯ್ಸ್ ಸಪ್ರೇಷನ್ ಡಿಲೀಟ್ ಮಾಡಿದೆ. ಈಗ ನನ್ನ ವಾಯ್ಸ್ ಹೆಂಗೆ ಕೇಳಿಸ್ತಾ ಇದೆ, ಅಲ್ಲಿ ರೆಡ್ ಲೈನ್ ನೋಡ್ಬೋದು. ನೀವು ರೆಡ್ ಲೈನ್ ನೋಡ್ಬೋದು, ತುಂಬ ಕೆಡ್ದಾಗ ಕೇಳಿಸ್ತಿರುತ್ತೆ. ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ಕೇಳಿಸ್ತಿರುತ್ತೆ. ನನ್ನ ಹೇಳಿದ್ನೆಲ್ಲ 2 ನಂಬರಲ್ಲಿ ಫ್ಯಾನ್ ರನ್ ಆಗ್ತಿದೆ, ಅದು ಕೇಳಿಸ್ತಿರುತ್ತೆ, ತುಂಬ ಕೆಡ್ದಾಗ ಕೇಳಿಸ್ತಿರುತ್ತೆ. ಹಾಗೆ ಅಂತ ವೀಡಿಯೋನ ಎಂಡ್ ಮಾಡಬೇಡಿ. ಒಂದು ನಿಮಿಷ ಫಿಲ್ಟ್ರ್ ಹಾಕ್ತೀನಿ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ಇದನ್ನು ಯಾಕೆ ಮಾಡಬೇಕು? ಫಸ್ಟ್ ಆಫ್ ಆಲ್ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಯಾಕೆ ಹಾಕಬೇಕು? ನಿಮ್ಮ ಲೈವ್ ಸ್ಟ್ರೀಮ್ ಆಗಿರ್ಬೋದು ಅಥವಾ ನಿಮ್ಮ ವೀಡಿಯೋ ಆಗಿರ್ಬೋದು, ಆಡಿಯೋ ಚೆನ್ನಾಗಿರಬೇಕು ಅಂತ ಇದನ್ನು ಯೂಸ್ ಮಾಡಬೇಕು. ಫಿಲ್ಟರ್ಸ್ನ ತುಂಬ ಚೆನ್ನಾಗಿರಬೇಕು, ಒಂದು ಪ್ರೊಫೆಷ್ನಲ್ ಲೆವೆಲ್ ಸೆಟ್ಟಿಂಗ್ಸ್ ಮಾಡೋಣ. ಫಿಲ್ಟರ್ಸ್ಗೆ ಹೋಗ್ತೀರಾ, ಪ್ಲಸ್ ಇಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಕಾಣುತ್ತೆ, ನೋಡ್ಬೋದು ನೀವು. ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆ ಕೆಳಗಡೆ. ನಂದು ಟಾಸ್ಕ್ ಬಾರ್ ಅಡ್ಡ ಇದೆ, ಬಟ್ ನಾಯ್ಸ್ ಸಪ್ರೇಷನ್ ಹಾಕ್ತೀರಾ, ಓಕೆ ಮಾಡ್ತೀರಾ. ಆ್ಯಂಡ್ ಇಲ್ಲಿ RN ನಾಯ್ಸ್ ಗುಡ್ ಕ್ವಾಲಿಟಿ ಮೋರ್ CPUs ಏನಿದೆ, RN ನಾಯ್ಸ್ ನಿಮ್ಮ CPUಲಿ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇದ್ದರೆ RN ನಾಯ್ಸ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಗ್ರಾಫಿಕ್ ಕಾರ್ಡ್ ಇಲ್ಲ ಆ್ಯಂಡ್ ಲೋ ಎಂಡ್ PC ಅಂದರೆ ಸ್ಪೀಕ್ಸ್ ಹಾಕ್ಕೊಳ್ಳಿ. ಆ್ಯಕ್ಚುಲಿ RN ನಾಯ್ಸಿಗೆ ಕಂಪೇರ್ ಮಾಡಿದ್ರೆ ಸ್ಪೀಕ್ಸ್ ಈಸ್ ಬೆಟರ್. ಸೊ ನಾನು ಸ್ಪೀಕ್ಸ್ ಹಾಕೋತೀನಿ ಆ್ಯಂಡ್ -30 dB ಕರೆಕ್ಟಾಗಿರುತ್ತೆ. ಡೆಸಿಬಲ್ ಕರೆಕ್ಟಾಗಿದೆ, ಸಾಕು. ನೆಕ್ಸ್ಟ್ ಮತ್ತೆ ಪ್ಲಸ್ಸಿಗೆ ಬಂದು ಕಂಪ್ರೆಸರಿಗೆ ಬರ್ತೀನಿ. ಕಂಪ್ರೆಸರ್ ಏನು ಮಾಡುತ್ತೆ, ನಿಮ್ಮ ಔಟ್ಪುಟ್ ಗೇನ್ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ. ನಿಮ್ಮ ಔಟ್ಪುಟ್, ನಾವು ಮಾತಾಡೋದು ನಿಮಗೆ ಕೇಳಿಸ್ಲಿಲ್ಲ, ಔಟ್ಪುಟ್ ಅದನ್ನು ಕಂಟ್ರೋಲ್ ಮಾಡುತ್ತೆ. ನಾನು ಅದನ್ನು 8, 9 ಓಕೆ ಬೆಟರ್ 8.50 ಯಾ ಇಟ್ಸ್ ಬೆಟರ್. 850 9ವರೆಗೂ ಹೋಗ್ಬೋದು. ಇನ್ನೂ ಜಾಸ್ತಿ ಹೋದರೆ ಸ್ವಲ್ಪ ಲೈಟಾಗಿ ಗಿಚ್ ಬರುತ್ತೆ ಮತ್ತು ಈಸಿ ಸೌಂಡ್ ಬರುತ್ತೆ, ಬೇಡ. 859 ಓಕೆ. ಲಿಮಿಟರ್ ಏನು ಮಾಡುತ್ತೆ, ನಿಮ್ಮ ಔಟ್ಪುಟ್ ಏನಿದೆ, ನಾನು ಮಾತಾಡ್ತಾ ಇರೋದು 1 ಡೆಸಿಬಲ್ಗೆ ಅದು ಲಿಮಿಟ್ ಮಾಡುತ್ತೆ, ಅದು ಬಿಟ್ಟು ಕ್ರಾಸ್ ಮಾಡಲ್ಲ. ಆವಾಗ ಏನಾಗುತ್ತೆ, ಆ ರೆಡ್ ಲೈನ್ ಬರಲ್ಲ. -6.0 ಅಂತ ಇದೆ. ನಾನು ಅಡ್ವೈಸ್ ಮಾಡೋದು 10 ವಿಲ್ ಬಿ ಬೆಟರ್. -10 ಅಥವಾ -9 ಯಾ ಬೆಟರ್ ಇರುತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲೋಲೇ ಲಾಸ್ಟ್ ಆಗುತ್ತೆ, ಎಲ್ಲೋ ಬಿಟ್ಟು ಮುಂದೆ ಹೋಗಲ್ಲ. ಬಟ್ ಲಿಮಿಟ್ ಇರೋದು ಇಲ್ಲಿ. ನನಗದು ಬೇಡ, ಆ್ಯಕ್ಚುಲಿ ಡೇಂಜರ್ ಆಗುತ್ತೆ. ಇಲ್ಲ, ಚೇಂಜ್ ಆಯಿತು. -10 ಸ್ವಲ್ಪ ಗ್ಲಿಚ್ಚಾಗಿರುತ್ತೆ. -10 ಕರೆಕ್ಟಾಗಿ. ಸೊ ಅಲ್ಲಿವರೆಗೂ ನಾನು ಮಾತಾಡೋದು ಹೋಗುತ್ತೆ. ನೆಕ್ಸ್ಟ್ ಇದು ನಿಮ್ಮ ವಾಯ್ಸ್ಗೆ ಅಷ್ಟು ಪ್ರಾಬ್ಲಮ್ ಕೊಡಲ್ಲ. ನೀವು ಆಲ್ರೆಡಿ ನನ್ನ ಸ್ಟಾರ್ಟಿಂಗ್ ವಾಯ್ಸ್ ಏನಿತ್ತೋ ಆ ವಾಯ್ಸೇ ನೀವು ಕೇಳ್ತಾ ಇರ್ಬೋದು. ಇದು ಒಂದು ಎಕ್ಸ್ಟ್ರಾ ಫಿಲ್ಟರ್, ನಾಯ್ಸ್ ಗೇಟ್. ನೀವೇನು ನೋಡ್ತಾ ಇದ್ದೀರಾ, ನೀವು ಅದನ್ನು ಹಾಕಿದಾಗ ಡಿಫಾಲ್ಟ್ ಹಂಗೆ ಇರಲಿ, ಏನೂ ಮಾಡೋಕ್ಕೆ ಹೋಗಬೇಡಿ. ನಾಯ್ಸ್ ಗೇಟ್ ಫಿಲ್ಟರ್ ಹಾಕಿದ್ದೀರಾ. ಇವಾಗ ಏನಾಗುತ್ತೆ, ನಾನಿವಾಗ ಏನೂ ಮಾತಾಡಲ್ಲ, ಸೈಲೆಂಟ್ ಆಗ್ತೀನಿ ಒಂದು 5 ಸೆಕೆಂಡ್ಸ್ಗೆ, ಏನೂ ಮಾತಾಡಲ್ಲ. ನಂದು 2 ನಂಬರ್ ಫ್ಯಾನ್ ರನ್ ಆಗ್ತಿದೆ, ಅಗೇನ್ ಜಸ್ಟ್ 2 ರನ್ ಆಗ್ತಿದೆ. ಸೊ ನಾನೇನೂ ಮಾತಾಡಲ್ಲ. ಆ ಬ್ಲ್ಯಾಕ್ ಕಲರ್ ಏನಿದೆ ಅದು ನಾನು ಮಾತಾಡ್ತಾ ಇರೋ ಮೂಮೆಂಟ್ ಆಗ್ತಿರೋದು. ಅದು ನಾನೇನೂ ಮಾತಾಡಲ್ಲ, ಮೈಕ್ ಹತ್ರನೇ ಇಟ್ಕೋತೀನಿ. ಅಬ್ಸರ್ವ್ ಮಾಡಿ, ಆಮೇಲೆ ಹೇಳ್ತೀನಿ ಏನಾಯಿತು ಅಂತ.
ಓಕೆ, ನೀವೆಲ್ಲ ಅಬ್ಸರ್ವ್ ಮಾಡಿದ್ರಿ, ನೀವೆಲ್ಲ ಅಬ್ಸರ್ವ್ ಮಾಡಿದ್ರಿ ಆ ಬ್ಲ್ಯಾಕ್ ಫುಲ್ ಆಗಿ ಆ ಡೆಸ್ಕ್ಟಾಪ್ ಆಡಿಯೋ ಏನಿದೆ ಆ ಥರ ಆಗೋಯ್ತು, ಬ್ಲ್ಯಾಂಕ್ ಆಗೋಯ್ತು, ಏನು ಔಟ್ಪುಟ್ಟೇ ತೊಗೊಂಡಿಲ್ಲ. ಆ್ಯಂಡ್ ನಿಮಗೂ ಅಷ್ಟೇ, ಅದು ಫುಲ್ಲು ಕಡಿಮೆ ಆಗಿತ್ತು ಅಂದರೆ ನಿಮಗೇನು ಕೇಳಿಸಿರಲ್ಲ, ಫುಲ್ ಸೈಲೆಂಟ್ ಆಗಿರುತ್ತೆ. ಅದು ನಾಯ್ಸ್ ಗೇಟ್ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ ನೀವು ತುಂಬ ಸೈಲೆಂಟ್ ಆಗ್ತೀರಾ ಅಂದಾಗ ಅಗೇನ್ ನಾಯ್ಸ್ ಸಪ್ರೇಷನ್ ನಿಮ್ಮ ಬ್ಯಾಕ್ಗ್ರೌಂಡ್ ವಾಯ್ಸ್ನ ರಿಡ್ಯೂಸ್ ಮಾಡುತ್ತೆ. ನಾಯ್ಸ್ ಗೇಟ್ ಫುಲ್ ರಿಡ್ಯೂಸ್ ಮಾಡುತ್ತೆ. ಸೊ ಎಸ್, ಇದು ಆಡಿಯೋ ಫಿಲ್ಟರ್ಸ್. ಇದನ್ನು ನೀವು ಮಾಡಿದ್ರೇ ನೀವು ನಿಮ್ಮ ಸ್ಟ್ರೀಮಿಂಗ್ ಆಗಿರ್ಬೋದು, ನಿಮ್ಮ ರೆಕಾರ್ಡಿಂಗ್ ಆಗಿರ್ಬೋದು ಮಾಡೋಕ್ಕಾಗೋದು. ಸೊ ಎಸ್, ನಾನು ನಾರ್ಮಲ್ ಟಾಸ್ಕ್ಗಳು ಮಾಡ್ತಾಯಿದ್ದೀನಿ. ರೀಸೈಕಲ್ ಬಿನ್ ನನ್ನ ಹಳೆ ರೆಕಾರ್ಡಿಂಗ್ಸ್ ಕೆಲವೊಂದಿತ್ತು, ಟ್ರ್ಯಾಶ್ ರೆಕಾರ್ಡಿಂಗ್ಸ್, ಅನ್ವಾಂಟೆಡ್. ಇದು ನನ್ನ ವೆಬ್ ಕ್ಯಾಮ್ ಚೆಕ್ ಮಾಡೋಕ್ಕೆ ಅಂತ ಮಾಡಿದ್ದಿದ್ದು ಮಧ್ಯಾಹ್ನ. ಸೊ ಅನ್ವಾಂಟೆಡ್ ಇದಿರ್ಬೋದು, ಡಿಸ್ಕಾರ್ಡ್, OBS ಸ್ಟುಡಿಯೋ. ಎಸ್, ಸುಮ್ಮನೆ ರ್ಯಾಂಡಮಾಗಿ ಏನೋ ಒಂದು ಸರ್ಚ್ ಮಾಡೋಣ, ರ್ಯಾಂಡಮಾಗಿ. ಓಕೆ, ಹೋಂಡಾ ಹಾರ್ನೆಟ್. ನನ್ನ ವಾಯ್ಸ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಹೋಂಡಾ ಬೈಕ್ಸ್. ಸೊ ಎಸ್, ಸುಮ್ಮನೆ ಒಂದು ಮಲ್ಟಿ ಟಾಸ್ಕಿಂಗ್ ವೀಡಿಯೋ, ನನ್ನ ವಾಯ್ಸ್ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಿರುತ್ತೆ. ಆ್ಯಂಡ್ ನನ್ನ ಫೇಸ್ ಕೂಡ ವೆಬ್ ಕ್ಯಾಮ್ ಅಗೇನ್ ಅದು ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಎಸ್, ಚೆಕ್ ಮಾಡ್ಬೋದು ನೀವು. ಹೊಸ ಆ್ಯಕ್ಟಿವಾ ಮಾತ್ರ ಕ್ರೇಜಿ. ನಾನು ಟೆಕ್ ವಿಡಿಯೋ ಮಾಡ್ತಿದ್ದೀನಿ ಅನ್ನೋ ಮಾತ್ರಕ್ಕೆ ನನಗೆ ಮೋಟರ್ ಸೈಕಲ್ ಬಗ್ಗೆ ಏನೂ ಗೊತ್ತಿಲ್ಲ ಅನ್ಕೋಬೇಡಿ. ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡ್ಕೊಂಬನ್ನಿ, ದೇವ್ರೂಸ್. ನಾನು ಸ್ಟಾರ್ಟ್ ಮಾಡಿದ್ದೆ ಗಾಡಿ ರಿವ್ಯೂ ಮೋಟೋ ಬ್ಲಾಗಿಂಗಿಂದ ಚಾನಲ್ನ. ಹಳೇದು ಯಾವತ್ತೂ ಮರೆಯಲ್ಲ ನಾನು. ಬಟ್ ಆ್ಯಕ್ಟಿವಾ ಎಲೆಕ್ಟ್ರಿಕ್, ಕ್ರೇಜಿ. ಬಟ್ ಸ್ವಲ್ಪ ದೂರ ಇದ್ದೀನಿ ನಡುವೆ, ಅಷ್ಟೆಲ್ಲ ಕೆಡ್ಸ್ಕೊತಾ ಇಲ್ಲ. ಹಾಗೆ ಅಂತ ಫುಲ್ ಕಂಪ್ಲೀಟ್ ದೂರ ಇದ್ದೀನಿ, ನನಗೆ ಅದ್ರ ಬಗ್ಗೆ ಏನೂ ಆಸೆನೇ ಇಲ್ಲ ಅನ್ಕೋಬೇಡಿ. ಆ್ಯಕ್ಚುಲಿ ನೀವೇನು ನೋಡ್ತಾ ಇದ್ದೀರಾ, CB350 RS ನನ್ನ ಡ್ರೀಮ್ ಬೈಕ್ ಅದು ಒಂದು ಟೈಮಲ್ಲಿ. ಬಟ್ ಅಷ್ಟೊಂದು ಬಜೆಟ್ ಇರಲಿಲ್ಲ ಆ ಟೈಮಲ್ಲಿ. ಅದಕ್ಕೆ ನಾನೇನು ಮಾಡಿದೆ, ತೋರಿಸ್ಕೊಳ್ಳೋಣ. ನಿಮಗೆ ನೋಡಿರ್ತೀರ ಯೂಟ್ಯೂಬಲ್ಲಿ ಆಲ್ರೆಡಿ ರಿವ್ಯೂ ಇದೆ. 1 year ರಿವ್ಯೂ ಇದೆ, ಓನರ್ಶಿಪ್ ರಿವ್ಯೂ, ಎಲ್ಲ ರಿವ್ಯೂನೂ ಇದೆ. ನನ್ನ TVS ರೈಡರ್ ಏನಿದೆ, ಇದೆಲ್ಲೂ ಹೊಸದು ಬಂದಿದೆಯಾ? ಓಕೆ, ಹೊಸ ಅಪ್ಡೇಟ್ಸ್ ಬಂದಿದೆ. ಮಸ್ತ್, ಹೊಸ ಕಲರ್ ಇದು. 360 ಮೂವ್ ಆಗಲ್ವಾ? ಆಗುತ್ತೆ. ಹೊಸ ಕಲರ್ ಇದು, ಚೆನ್ನಾಗಿದೆ. ಏನದು ಅವರನ್ನು ನೋಟಿಫಿಕೇಶನ್. ಮಸ್ತ್. ಎಲ್ಲ ಲಾಂಚ್ ಆಯಿತು ಗಾಡಿ, ಬಟ್ ನನಗೆ ಬ್ಲೂ ಕಲರ್ ತುಂಬ ಇಷ್ಟ ಆಯಿತು. ಬೀಯಿಂಗ್ ಫ್ರ್ಯಾಂಕ್, ಬ್ಲೂ ತುಂಬ ಇಷ್ಟ ಆಯಿತು. ನಂದು ಸ್ಪ್ಲಿಟ್ ಸೀಟ್ ನಂದು. ಸೊ ಎಸ್, ಒನ್ ಆಫ್ ಮೈ ಫೇವ್ರೆಟ್. ನನಗೆ ಇಲ್ಲಿವರೆಗೂ ಯಾವತ್ತೂ ನನ್ನ ಗಾಡಿ ನನಗೆ ಮೋಸ ಮಾಡಿಲ್ಲ, ಯಾವುದೇ ಮೂಮೆಂಟಲ್ಲೂ. ಮೇಂಟೆನೆನ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು. ಸೊ ಎಸ್, ವಿಡಿಯೋ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಫುಲ್ ಸ್ಕ್ರೀನ್. ಸೊ ಎಸ್, ಸಿಂಪಲ್ ಮೈಕಿಂಗ್ ಸೆಟಪ್ ಮಾಡ್ಕೋಬೇಕು, ಹೇಳ್ಕೊಟ್ಟೆ. ಅಗೇನ್ ಆ ವೆಬ್ ಕ್ಯಾಮ್ದು ವಾಟರ್ ಮಾರ್ಕ್ ನೋಡ್ತಿರ್ಬೋದು ನೀವು, ಐರನ್ ವೆಬ್ ಕ್ಯಾಮ್. ಅದು ಅವಾಗ ಬರುತ್ತೆ ಹೋಗುತ್ತೆ. ಅಗೇನ್ ಅದೆಲ್ಲ ಬರಬಾರ್ದು ಅಂದರೆ ಇನ್ನೊಂದು ಐರನ್ ಪ್ರೋ ಏನೋ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ಕಾಸು ಕೊಡಬೇಕು. ಇದಕ್ಕೆ ಬೇಜಾನಾಯ್ತಿದ್ದು. ಸೊ ಎಸ್, ಒಂದು ಶಾರ್ಟ್ ವೀಡಿಯೋ, ಶಾರ್ಟ್ ಏನಿಲ್ಲ, ಲಾಂಗೇ ಆಯಿತು. ಇಟ್ಸ್ ಓಕೆ. ಒಂದು ಚಿಕ್ಕ ವೀಡಿಯೋ OBS ಬಗ್ಗೆ. ಆಲ್ರೆಡಿ OBS ಬಗ್ಗೆ ಒಂದು ವೀಡಿಯೋ ಇದೆ, ಅದು ಜಸ್ಟ್ ಒಂದು ಬೇಸಿಕ್ ಇಂಟ್ರೋ ಥರ ಆಗಿತ್ತು. ಬಟ್ ಇದು ಸೆಟಪ್ ಅಂತ ಬಂದಾಗ ಮೈಕ್ ನಾವು ಕರೆಕ್ಟಾಗಿ ಸೆಟಪ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಡಿಸ್ಪ್ಲೇ, ನಮ್ಮ ಗೇಮ್ ಪ್ರಾಬ್ಲಮ್ ಆಗಿ ಅಥವಾ ಏನಾದರೂ ಮಲ್ಟಿ ಮೀಡಿಯಾ ಟಾಸ್ಕ್ಗಳಾಗಿ ಅದರಲ್ಲೇನಾದರೂ ಲ್ಯಾಗ್ ಆಗಿ ಪ್ರಾಬ್ಲಮ್ ಆದರೆ ವಿ ಕ್ಯಾನ್ ಮ್ಯಾನೇಜ್. ಬಟ್ ತುಂಬ ಸಫರ್ ಆಗುತ್ತೆ ಎಡಿಟ್ ಮಾಡುವಾಗ. ಬಿಕಾಸ್ ನಾನೇ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ನನ್ನ ಕೆಲವೊಂದು ವೀಡಿಯೋಸ್, ರೋಬ್ಲಾಕ್ಸ್ದು ವೀಡಿಯೋಸ್ ನೋಡಿದಾಗ ಫಸ್ಟ್ ವೀಡಿಯೋ, ನಾನು ಸೆಕೆಂಡ್ ಗೋ ಫಿಶಿಂಗ್ ವೀಡಿಯೋ ನಾನು ಫಿಲ್ಟರ್ ಹಾಕಿದ್ದೆ. ಬಟ್ ಫಸ್ಟ್ ವೀಡಿಯೋ ನಾನು ಹಂಗೆ ರಾ ಮಾಡಿದ್ದೆ, ಅದು ಕರೆಕ್ಟಾಗೇ ಇದೆ. ಬಟ್ ಗೋ ಫಿಶಿಂಗ್ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಫಿಲ್ಟರ್ಸ್ ಕಡಿಮೆ ಆಯಿತು. ಸೊ ಎಸ್, ಕೊನೆಗೆ ಇದು ಯೂಸ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ನಾನು ಇದೆಲ್ಲ ಸೆಟಪ್ ಮಾಡಿಕೊಂಡೆ. ಸೆಟಪ್ ಮಾಡೋವಾಗ ಅನಿಸ್ತು, ಓಕೆ ಇದ್ರ ಮೇಲೆ ಒಂದು ವೀಡಿಯೋ ಮಾಡ್ಬೋದಲ್ವಾ. ನಾವು ಯೂಟ್ಯೂಬರ್ಸೇ ಹಂಗೆ, ನಾವೇನೇ ಹೊಸ ಕೆಲಸ ಮಾಡಿದ್ರೂ ವೀಡಿಯೋ ಮಾಡೋಣ ಹಾಕೋಣ. ಇನ್ನೂ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ, ಇವತ್ತೇನೋ ಹೊಸ ಡಿಶ್ ಮಾಡಿದ್ವಿ, ಟ್ರೈ ಮಾಡೋಣ, ಯೂಟ್ಯೂಬಲ್ಲಿ ಹಾಕೋಣ.
ಸೊ ಆ ಥರ ನಮ್ಮ ಜೀವನ. ಬಟ್ ಎಸ್, ಏನೇ ಆದರೂ ಅಲ್ಟಿಮೇಟ್ಲಿ ಅದು ವ್ಯೂವರ್ಸ್ ಹೆಂಗೆ ತಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ನಮ್ಮ ಪರ್ಸ್ನಲ್ ಟೈಮ್, ನಮ್ಮ ಒಂದು ಕಮಿಟ್ಮೆಂಟ್ಸ್ನೆಲ್ಲ ಪಕ್ಕಕ್ಕಿಟ್ಟು, ಅದನ್ನೇ ನಾವು ಬಿಡಲ್ಲ, ಅದ್ರ ಜೊತೆಗೇ ಇದನ್ನು ನಾವು ಮಾಡ್ತೀವಲ್ಲ. ಸೊ ಎಸ್, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಸುಮ್ಮನೆ ಹೇಳಲ್ಲ. ಸೊ ಎಸ್, ತುಂಬ ಖುಷಿ ಆಗುತ್ತೆ ನಮಗೂ ಪರ್ಸ್ನಲಿ. ಓಕೆ, ವಿ ಆರ್ ಡೂಯಿಂಗ್ ಸಮಥಿಂಗ್, ನಮ್ಮ ಪ್ಯಾಷನ್ ಫಾಲೋ ಮಾಡ್ತಾ ಇದ್ದೀವಿ ಅಂತ. ಜಾಸ್ತಿ ಆಯಿತು, ವಿಡಿಯೋ ಎಂಡ್ ಮಾಡೋಣ. ವಿಡಿಯೋಸ್ ಸ್ವಲ್ಪ ಯೂಸ್ ಆಗಿರುತ್ತೆ ಎಲ್ಲರಿಗೂ ಬೇಸಿಕ್ಲಿ. ಅಗೇನ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಆನ್ಲೈನ್ ಕ್ಲಾಸಸ್ ತೊಗೊಳ್ಳೋರಿಗೆ ತುಂಬ ಯೂಸ್ ಆಗುತ್ತೆ ಇದು ಅಂತ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಹೇಳ್ತಾ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರೋಣ. ಕಮಲಾಗೆ ಮುಕ್ತಿ ಕೊಡೋದು ಇನ್ನೂ ಬಾಕಿ ಇದೆ ಗೆಳೆಯರೇ. ಆಗ್ತಿಲ್ಲ ಗುರು ಕಮಲ, ಬಿಡ್ತಾ ಇಲ್ಲ ಕಮಲ ನನ್ನ. ಸೈನಿಂಗ್ ಆಫ್.